ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಟೈಮ್ಗೆ ಹಾಸ್ಪಿಟಲ್ ಚೂಸ್ ಮಾಡುವಾಗ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ಕೋತೀರಿ ನೀವು ಕಪಲ್ಸ್? ಫಸ್ಟ್ ಅಂಡ್ ದ ಮೋಸ್ಟ್ ಕಾಮನ್, ಬ್ರ್ಯಾಂಡ್ ನೇಮ್ ಚೆನ್ನಾಗಿದೆ, ತುಂಬಾ ಪಾಪ್ಯುಲರ್ ಹಾಸ್ಪಿಟಲ್ ಅಂತ ಅದ್ರ ಹಿಂದೆ ಓಡಬೇಡ್ರಿ. ನಿಮಗೆ ಅಲ್ಲಿ ಪರ್ಸನಲೈಸ್ಡ್ ಕೇರ್ ಸಿಗ್ತಾ ಇದೆಯಾ? ಆಬ್ಸ್ಟೆಟ್ರಿಷಿಯನ್ ಯಾರು, ಅನಸ್ತೀಶಿಯಾ, ಆನ್ ಕಾಲ್ ಟೀಮ್, ಸಿಸ್ಟರ್, ಇದು ಮೋರ್ ಇಂಪಾರ್ಟೆಂಟ್ ಬ್ರ್ಯಾಂಡ್ ಹೆಸರಿಗಿಂತ. ಸೆಕೆಂಡು ಬೇಬಿ ಕೇರ್, NICU ಫೆಸಿಲಿಟಿ ಇದೆಯಾ? ಬೇಕಾಗದೇ ಇರ್ಬೋದು, ಬಟ್ ಫೆಸಿಲಿಟಿ ಇರಬೇಕು. ಲೆವೆಲ್ 2ನ ಲೆವೆಲ್ 3ನ ಲೆವೆಲ್ 3 ಇದ್ರೆ ಬೆಟರ್. ನಿಯೋನೆಟಾಲಜಿಸ್ಟ್ ಆನ್ ಕಾಲ್ ಇದರ, ಅಂದ್ರೆ ಕಾಲ್ ಮಾಡಿದ್ರೆ ಮಾತ್ರ ಬರೋ ತರ ಇದ್ರ ಅಥವಾ ಇನ್ ಹೌಸ್ ಯಾವಾಗ್ಲೂ ಇರ್ತಾರ? ಇದನ್ನ ಕೇಳಿಟ್ಕೊಳ್ಳಿ. ಯಾವ ಡೆಲಿವರಿ ನಾರ್ಮಲ್ ಇಂದ ತಕ್ಷಣ ಸಿಸೇರಿಯನ್ ಆಗುತ್ತೆ ನಮ್ಗೆ ಹೇಳೋದಿಕ್ ಬರಲ್ಲ, ವಿತ್ ಇನ್ ಮಿನಿಟ್ಸ್ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇದೆಯಾ? ಅಂದ್ರೆ ಅನಸ್ಥೆಟಿಸ್ಟ್ ಯಾವಾಗ್ಲೂ ಇರ್ತಾರ, ಕಾಲ್ ಮಾಡಿದ್ರೆ ಮಾತ್ರ ಬರೋ ತರ ಇರ್ತಾರ? ಅದನ್ನು ಕೇಳಿಟ್ಕೊಳ್ಳಿ. ಸುಮಾರು ಜನ ಕಪಲ್ಸ್ ಏನ್ ಮಾಡ್ತೀರಾ, ಬಂದ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಸೂಟ್ ರೂಮ್, ಈ ರೂಮ್ಸ್ ನೋಡ್ಕೊಂಡು ಹೋಗ್ತೀರಿ. ಅದ್ರ ಬದಲು ನರ್ಸಿಂಗ್ ಸ್ಟಾಫ್ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ರಿ. ಯಾಕೆಂದ್ರೆ ನರ್ಸಸ್ ಏನ್ ಮಾಡ್ತಾರೆ, ಡೆಲಿವರಿ ಟೈಮ್ಗೆ ಪುಷ್ ಮಾಡಕ್ ಹೆಲ್ಪ್ ಮಾಡ್ತಾರೆ, ಅಥವಾ ಡೆಲಿವರಿ ಆದ್ಮೇಲೆ ಪೇನ್ ನೋಡ್ಕೊಳ್ಳೋದು, ಅಥವಾ ಬ್ರೆಸ್ಟ್ ಫೀಡಿಂಗ್, ಇದೆಲ್ಲದಕ್ಕೂ ನರ್ಸಿಂಗ್ ಸ್ಟಾಫ್ ಹೆಲ್ಪ್ ಮಾಡ್ತಾರೆ. ಸೊ ಸೀನಿಯರ್ ನರ್ಸಿಂಗ್ ಸ್ಟಾಫ್ ಇದಾರ, ಅದನ್ನ ನೋಡ್ಕೊಂಡು ಹೋಗ್ರಿ. ತುಂಬಾ ಲೋ ಪ್ಯಾಕೇಜ್ ಕೇಳಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ಅದರಲ್ಲಿ ಹಿಡನ್ ಚಾರ್ಜಸ್ ಇರುತ್ತೆ, ಅದು ಬಿಲ್ಲಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ಹಾಗಂತ ತುಂಬಾ ಹೈ ಪ್ಯಾಕೇಜ್ ಕೊಟ್ರು ಅಂದ್ರೆ ಇದೆಲ್ಲ ಫೆಸಿಲಿಟಿ ಇರುತ್ತೆ ಅಂತ ಅಲ್ಲ. OPD ಟೈಮಲ್ಲಿ ತುಂಬಾ ರಶ್ ಫೀಲಿಂಗ್ ಆಗ್ತಾ ಇದೆ, ಅಂದ್ರೆ ಗಡಿಬಿಡಿ ಮಾಡ್ತಾ ಇದ್ರೆ ಅಂದ್ರೆ ಡೆಲಿವರಿ ಟೈಮಲ್ಲಿ ಕೂಡ ನಿಮ್ಗೆ ಅದೇ ಫೀಲಿಂಗ್ ಬರೋ ತರ ಇರುತ್ತೆ. ಗಡಿಬಿಡಿ ಯಾವ OPD ಈಸಿಯಲ್ಲಿ ಹೋಗ್ತಾ ಇದೆಯೋ ನಿಮ್ಮ ಡೆಲಿವರಿ ಟೈಮ್ ಮತ್ತೆ ಬಿಲ್ಲಿಂಗ್ ಕೂಡ ಅಷ್ಟೇ ಈಸಿಯಲ್ಲಿ ಹೋಗುತ್ತೆ. ಏನೆಲ್ಲ ಥಿಂಗ್ಸ್ ನೋಡ್ಕೋಬೇಕು, ಏನೆಲ್ಲ ಥಿಂಗ್ಸ್ ನೋಡ್ಕೊಂಡೇ ಇದ್ರು ನಡೆಯುತ್ತೆ ಅಂತ ಕೆಳಗಡೆ ಬರ್ದಿರ್ತೀನಿ. ಐ ಹೋಪ್ ಯು ಸಿ ಅಂಡ್ ಮೇಕ್ ದ ರೈಟ್ ಚಾಯ್ಸ್.